ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ವಿಜಯಪುರ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ವಿಜಯಪುರ ನಗರದಲ್ಲಿ ಬೈಕ್ ರ್ಯಾಲಿ ಹಾಗೂ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಗೌರವವಾಗಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಒಂದು ಜಯಂತಿಯಲ್ಲಿ ಅನೇಕ ಯುವಕರು, ಹಿರಿಯರು, ಮಹಿಳೆಯರು ಭಾಗಿಯಾಗಿದ್ದರು. ಜೈ ಭೀಮ್, ನಮೋ ಬುದ್ಧಾಯ. ಎಲ್ಲ ನನ್ನ ದಲಿತ ಬಾಂಧವರು, ನನ್ನ ಅಣ್ಣ ತಮ್ಮರಿಗೂ ಹಾಗೂ ಎಲ್ಲಾ ಜನತೆಯರಿಗೂ ಜೈ ಭೀಮ್ ವಂದನೆ ಹೇಳುತ್ತಾ, ಇವತ್ತು 134ನೇ ಹುಟ್ಟಿದಬ್ಬ ಅವ್ರದ್ದು. ಆ ದಿನದಲ್ಲಿ ನಾವು ಅಂಬೇಡ್ಕರ್ ನಾವು ಒಂದು ಸಂತೋಷ ವ್ಯಕ್ತಪಡಿಸಕ್ಕೆ ಹುಟ್ಟಿದ ದಿನ ಆಚರಣೆ ಮಾಡಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ಏಪ್ರಿಲ್ 14ನೇ ದಿವಸ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಅದಕ್ಕಂತ ಹೇಳಿ ಇವತ್ತು ಸಂತೋಷದ ವಿಷಯ. ಯಾಕೆ ಸಂತೋಷದ ವಿಷಯ ಅಂದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬರು ಹುಟ್ಟಿದ ದಿನ ಎಲ್ಲರೂ ಸೇರಿ ಆಚರಣೆ ಮಾಡಕತ್ತೇವಿ. ಇನ್ನೊಂದು ಏನಂದ್ರೆ ಇದು 3-4 ವರ್ಷದಿಂದ ಒಟ್ಟೆ ಬಾಬಾ ಸಾಹೇಬ್ರ ಜಯಂತಿ ನಾವು ಆಚರಣೆ ಮಾಡಿದ್ದಿಲ್ಲ. ಯಾಕಂದ್ರೆ ಆ ಎಲೆಕ್ಷನ್ ಈ ಎಲೆಕ್ಷನ್ ಅಂತ ಹೇಳಿ ಬರೋ ಹಾರ ಹಾಸೋದು ಹೋಗುವಷ್ಟು ಆಗಿತ್ತು. ಈ ಸಲ ಗೌರ್ಮೆಂಟ್ ಸಾರ್ವಜನಿಕರು ಮತ್ತೆ ನಮ್ಮ ಏನು ಎಸ್.ಪಿ. ಸಾಹೇಬ್ರು, ಡಿ.ಸಿ. ಸಾಹೇಬ್ರು ಎಲ್ಲರೂ ಆಚರಣೆ ಮಾಡಿ ನಮ್ಮ ಡಿ.ಸಿ. ಸಾಹೇಬ್ರು, ಎಸ್.ಪಿ. ಸಾಹೇಬ್ರು ಎಲ್ಲ ಸರ್ಕಾರಿ ಡಾಕ್ಟರ್ ಎಷ್ಟು ಜನ ಇದ್ದಾರೆ ಒಟ್ಟರು ಸೇರಿ ಒಂದು ಅಂಬೇಡ್ಕರ್ ಜಯಂತಿ ಮಾಡುವಂತ ಆಗಿತ್ತು. ಇವತ್ತು ಅವ್ರ ಜೊತೆಗೆ ನಾವೆಲ್ಲರೂ ಸೇರಿ ಅಂಬೇಡ್ಕರ್ ಜಯಂತಿ ಮಾಡಿದೇವಿ. ಯಾಕಂದ್ರೆ ಇವತ್ತು ತುಂಬಾ ಖುಷಿ ಆಗೈತೆ ನನಗೆ. ಯಾಕಂದ್ರೆ ಎಲ್ಲರೂ ಕೂಡ ಜಯಂತಿ ಆಚರಣೆ ಮಾಡಾರಲ್ಲ, ತಾರತಮ್ಯ ಇಲ್ಲದೇನೆ, ಅವರು ಇವರು ಇಲ್ಲದೇನೆ ಒಟ್ಟರು ಕೂಡಿ ಜಯಂತಿ ಆಚರಣೆ ಮಾಡಿದ್ದು ಇದೊಂದು ವಿಭಿನ್ನ ಆಗ್ಯದ. ಇದು ಈ ಸಲ ಎಲ್ಲಾ ನಾಡಿನ ಜನತೆಗೆ ಒಂದು ಕೊಡುಗೆ ಅಂತ ಹೇಳಿ ನಮ್ಮ ಬಿಜಾಪುರ ಜನತೆ ಅವರು ಇವರಲ್ಲದೆ ಎಲ್ಲರೂ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದೇವೆ. ನಾವು ತುಂಬಾ ಖುಷಿ ಆದ್ರಿಂದ ನಾನು ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ನಿರ್ಮಲಾ ಹೊಸಮನಿ ಅಂತ ಹೇಳಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಅಂಬೇಡ್ಕರ್ ಶಕ್ತಿ ಸಂಘ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಹಾಸ್ಪಿಟಲ್ ದವಾಖಾನೆ ಸಿವಿಲ್ ಹಾಸ್ಪಿಟಲ್ ವತಿಯಿಂದ ಎಲ್ಲಾ ಸಿಬ್ಬಂದಿಗಳು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳು ಮತ್ತು ಈ ಜಿಲ್ಲೆಯ ವಿಜಯಪುರ ಜಿಲ್ಲೆ ಯಾರಾದರೂ ರಕ್ತದಾನವನ್ನು ಮಾಡ್ತಾ ಇದ್ದರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಹಲವಾರು ಜನ ಮಹಿಳೆ, ಪುರುಷರು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು, ಈ ದೇಶದ ಸಂವಿಧಾನವನ್ನು ಅರಿತುಕೊಂಡಂತ ಬಾಬಾ ಸಾಹೇಬರ ಕುಡಿಗಳು ಮತ್ತು ವಿಜಯಪುರ ಜಿಲ್ಲೆಯ ನಾಗರಿಕರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು. ಇದನ್ನ ನಾವು 5 ವರ್ಷದಿಂದ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಇದನ್ನ ಮಾಡ್ತಾ ಬಂದಿರ್ತೇವೆ. ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಸೊ ಇಂಥ ಬಿಸಿಲಿನ ವಾತಾವರಣದಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಅಂಬೇಡ್ಕರ್ ಶಕ್ತಿ ಸಂಘಟನೆ ವತಿಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದನ್ನ ನಾವು ಸರ್ಕಾರಿ ಹಾಸ್ಪಿಟಲ್ಗೆ ನಾವು ಇದನ್ನ ಕಳಿಸ್ಕೊಡ್ತಾ ಇದ್ದೇವೆ. ಅಲ್ಲಿಯ ಸಿಬ್ಬಂದಿಗಳೇ ಬಂದಿರ್ತಾರೆ. ಅದನ್ನ ಪಡೆದುಕೊಂಡು ನಮ್ಮ ಎಲ್ಲಾ ಸಿಬ್ಬಂದಿಗಳು ಇದ್ದಾರೆ, ಇಲ್ಲಿ ನೋಡ್ಬೇಕು ನೀವು. ಸೊ ನಮ್ಮ ಸಿಬ್ಬಂದಿ ಆದಂತ ಖಜಾಪುರ ಅವರು ಕೂಡ ಇದ್ದಾರೆ. ಅವರೇ ಇದಕ್ಕೆಲ್ಲ ಉಸ್ತುವಾರಿ. ರಕ್ತವನ್ನು ತೆಗೆದುಕೊಂಡು ಹೋಗಿ ಅದನ್ನ ಬ್ಲಡ್ ಡೊನೇಟ್ ಹಾಸ್ಪಿಟಲ್ ಸೇವ್ ಮಾಡಿ ಇಟ್ಕೊಂಡು ಅದನ್ನು ಸುರಕ್ಷಿತವಾಗಿಟ್ಟು ಅಂತ ಯಾರಾದರೂ ರಕ್ತದಾನಿಗಳು, ಬಡದಾನಿ ರೋಗಿಗಳು ಬಂದ್ರೆ ಅವರಿಗೆ ಅದನ್ನ ರಕ್ತವನ್ನ ಕೊಡ್ತಾ ಇರ್ತಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಅಭಿನಂದನೆಗಳನ್ನು. ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಬಿಜಾಪುರ ಜಿಲ್ಲೆ ಆಗಿರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆ ಪರವಾಗಿ ಮತ್ತು ಇಲ್ಲಿ ಬಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಂದ್ರೆ ಸುಮಾರು 4-5 ವರ್ಷಗಳ ಸತತವಾಗಿ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಅದರಂತೆ ಈ ಒಂದು ರಕ್ತದಾನವನ್ನು ಅದೇ ಸರ್ಕಾರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಬಂದು ಸ್ವಯಂ ಸಿದ್ಧವಾಗಿ ಯಾವುದೇ ರೀತಿಯ ಅವರೇ ಬಂದು ಸ್ವಂತ ರಕ್ತವನ್ನು ತೆಗೆದುಕೊಂಡು ಹೋಗಿ, ಯಾರು ನಿರ್ಗತಿಗಳು ಬಡವರು ರಕ್ತ ಕಡಿಮೆ ಇರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರವಾಗಿ ಅವರೇ ಸುತ್ತ ಬಂದು ಅವನ್ನೆಲ್ಲವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾರಿಗೆ ಅಲ್ಲಿ ಅನಾನುಕೂಲತೆ ಆಗುತ್ತೆ, ಬಡವರಿಗೆ ಜನರಿಗೆ ಅನುಕೂಲ ಆಗುವಂತ ಎಲ್ಲಾ ದಾನಕ್ಕಿಂತ ರಕ್ತದಾನ ಕೂಡ ಒಂದು ಶ್ರೇಷ್ಠವಾಗಿದೆ.
ಒಂದು ಜೀವನ ಉಳಿಸಲು ಆ ರಕ್ತದ ಅವಶ್ಯಕತೆ ಇರುವುದರಿಂದ ಅದಕ್ಕಾಗಿ ಇವತ್ತೆಲ್ಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ಒಂದು ದಲಿತ ಸಂಘಟನೆದವರು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಶಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶಕ್ತಿ ಸಂಘಟನೆ ವತಿಯಿಂದ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ಆದ ಕಾರಣ ತಾವೆಲ್ಲರೂ ಆ ಒಂದು ಶಿಬಿರಕ್ಕೆ ಬಂದು ಸ್ವಯಂ ಗುಪ್ತವಾಗಿ ಅದಕ್ಕೆ ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ತಮ್ಮ ರಕ್ತದಾನವನ್ನು ಈಗಾಗಲೇ ನಮ್ಮ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ನಾಗರಾಜ್ ಮೇಡಮ್ ಅವರು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಿ ಅವರು ಕೂಡ ತಮ್ಮ ಸ್ವಯಂ ಗುಪ್ತವಾಗಿ ತಮ್ಮ ರಕ್ತದಾನವನ್ನು ಯಾರಿಗೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಕೂಡ ಈ ವೇದಿಕೆಯ ಮೇಲೆ ಬಂದು ತಮ್ಮ ರಕ್ತದಾನ ಶಿಬಿರವನ್ನು ಮಾಡಲಾಗಿದೆ. ಅದರಂತೆ ಅವರಿಗೂ ಕೂಡ ಈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅವ್ರಿಗೆ ಕೂಡ ದೇವಿ ವಂದನೆ ಮಾಡ್ತಾ ಇನ್ನು ಮುಂದೆ ಯಾರಾದ್ರೂ ಬರಂಗಿಲ್ಲ ಬಿಡ್ರಿ ಅದು. गाड़ी काम करना हो रांड के हो हाँ करेंगे
ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್ ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್. ಹಾಗಾದ್ರೆ ಎರಡನ್ನು ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.